ಸರ್ ಈ ಮಧ್ಯ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಸರ್? ನನಗೆ ಸಿಗ್ತಿರೋ ಬಜೆಟ್ನಲ್ಲಿ ಯಾವ ನಟರನ್ನೂ ಸಾಕೋಕ್ಕಾಗಲ್ಲ. ಅವ್ರು ಯಾವಾಗ ಹೇಳೋದು ನಿಮ್ಗೆ ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ. ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್. 50-60 ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಆ್ಯಕ್ಟ್, ಅಂದರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ. ನಮಗೆ FTN ಹೇಳ್ತಿದ್ರು, ಯಾರೂ ಪ್ರೇಕ್ಷಕರನ್ನ ಅಳ್ಸೋಕ್ಕೆ ಹೋಗಬೇಡಿ ಅಂತ. ಅವರಿಗೆ ನೋವಾಗಬೇಕು, ಅದರ ಹತ್ರ ತಕ್ಷಣ ಕಳ್ಕೊತೀವಿ. TRP ಅಂತ ಮಾತಾಡ್ತೀವಿ ನಾವು ಸಿನಿಮಾ ಅದರಲ್ಲಿ ಟೆಲಿವಿಷನಲ್ಲಿ. ಅದು ಎಲ್ಲ ಮಾಧ್ಯಮದಲ್ಲೂ ಬಂದುಬಿಟ್ಟಿದೆ ಇವತ್ತು ಆ ಥರ. ವ್ಯೂಸ್, ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ನನಗೆ ದೊಡ್ಡ ಕಾಳಜಿ ಇದೆ, ದೊಡ್ಡ ಆತಂಕ ಇದೆ. ಮುಂದೆ ಏನು ಕಲೆ ಅಷ್ಟೇ ಅಲ್ಲ, ಜೀವನದಲ್ಲೂ ಅದೇ ಆಗುತ್ತೆ ಅಂತ. ಕ್ಯಾಮ್ರಾದ ಉದ್ದೇಶ ಹೊರಗಡೆಯಿಂದ ಎಲ್ಲೋ ತಂದು ಬ್ಯೂಟಿಯನ್ನು ಇಂಪ್ಲಾಂಟ್ ಮಾಡೋದಲ್ಲ, ಅಲ್ಲೇ ಒಳಗಡೆ ಬ್ಯೂಟಿ ಇದೆಯಲ್ಲ ಅದನ್ನು ಹುಡುಕೋದು, ಕ್ಯಾಪ್ಚರ್ ಮಾಡೋದು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆವಾಗಿನ ಕಾಲದಲ್ಲೇ ನಮ್ಮ ಮನೇಲಿ ಸುಮಾರು 1000 ಪುಸ್ತಕ ಇತ್ತು. ಕಾಗಕ್ಕ ಗೊಬ್ಬಕ್ಕ ಸ್ಟೋರಿ ಥರ ಸಿನಿಮಾಗಳನ್ನು ನೋಡಿದರೆ ಇಷ್ಟನೇ ಆಗ್ತಿರಲಿಲ್ಲ. ಇದು ಏನು ಸಿನಿಮಾಗಳು, ಇದನ್ನ ಯಾಕೆ ನೋಡಬೇಕು ಅಂತ. ಅಬ್ದುಲ್ ಕಲಾಂ ಅವರ ಒಂದು ಮಾತಿದೆ ಸರ್, ಮನುಷ್ಯ ಉರಿಯೋ ದೀಪದಂತೆ, ಆದರೆ ಹಾಕುವ ಎಣ್ಣೆ ಯಾವತ್ತು ಆಸಕ್ತಿಯಂತೆ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.